ಒಂದು ಮೆಡಿಕಲ್ಲು ಒಂದು ಇಂಜಿನಿಯರಿಂಗ್, ಅವೆರಡು ಬಿಟ್ಟು ಬೇರೆ ಫೀಲ್ಡೇ ಇಲ್ಲ ಅಂತಲೇ ನಮ್ಮ ತಲೆಗೆ ತುಂಬಿಸಿದ್ದು. ಇರೋದನ್ನು ಹೇಳೋಣ. ವಾ ಗುರು ವಾ, ನನ್ನ ಮಗ ಇಂಥವ್ರನ್ನ ಎತ್ಕೊಂಡೋಗಿ ಎಲ್ಲನ ಸಮಾಧಿಯಲ್ಲಿ ಉಣ್ಬಿಡ್ಬೇಕು ಹಂಗೆ ಒಂದೇ ಸತಿ. ಬರ್ತಾ ಇದ್ದೀರಿ, ಮೊನ್ನೆ ಇಲ್ಲೇ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಇದೇ ಜಾಗ ಅನಿಸುತ್ತೆ. ಇಲ್ಲಿಂದ ಫುಲ್ಲು ಜೋರಾಗಿ ಟೂ ವೀಲರು, ಸೇಮ್ ಟೂ ವೀಲರೇ, ಆ ಕಡೆಯಿಂದ ಒಂದು ಕಾರ್ ಬಂದಿದೆ, ಇಲ್ಲಿಂದ ಟೂ ವೀಲರ್ ಹೋಗಿ ಇಲ್ಲೇ ಆಲ್ಮೋಸ್ಟ್ ಅವನು ಎತ್ತಾಕೊಂಡು ಹೋಗಿ ಹಾಸ್ಪಿಟಲಲ್ಲಿ ಸೇರಿಸಿ ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಬಟ್ ಇದೇ ಸ್ಪಾಟಲ್ಲೇ ಇದಾಗಿದ್ದು, ಆಕ್ಸಿಡೆಂಟ್ ಆಗಿದ್ದು. ಅಂಥ ಟರ್ನಿಂಗ್ಸ್ ಕೊಡಲೇಬಾರ್ದು ಅವನು. ಬೇಕಾದ್ರೆ ಅಲ್ಲಿ ಏನು 2 ನಿಮಿಷ ಲೇಟ್ ಆಗುತ್ತಾ, ಅಲ್ಲಿ ಮುಂದಕ್ಕೆ ಹೋಗಿ ಅಲ್ಲಿಂದ ತಿರುಗಿಸ್ಕೊಂಡು ಬರ್ತಾನೆ. ಅದು ಬಿಟ್ಬಿಟ್ಟು ಇಲ್ಲಿಂದ ಲೆಫ್ಟಿಗೆ ಕೊಡ್ತಾನಂತೆ, ಇಲ್ಲಿಂದ ರೈಟಿಗೆ ಕೊಡ್ತಾನಂತೆ, ಗಾಡಿ ಬಂದು ಗುದ್ದುತ್ತಂತೆ. ಅದಂತೂ ತುಂಬ ಆಕ್ಸಿಡೆಂಟ್ ಏರಿಯಾ ಆಗಿಬಿಟ್ಟಿದೆಯಪ್ಪ. ನಾನು ಅದಕ್ಕೆ ಸ್ವಲ್ಪ ದೂರದಿಂದನೇ ನಾನೆಲ್ಲ ಇದು ಮಾಡ್ಕೊಂಬಂದ್ಬಿಟ್ಟೆ. ಇಲ್ಲ ಅಂದರೆ ಗೊತ್ತಲ್ಲ, ಬಾಲ್ಸ್ ಬಾಯಿಗೆ ಬಂದ್ಬಿಡುತ್ತೆ, ಆಮೇಲೆ ತುಂಬ ಕಷ್ಟ. ಆಮೇಲೆ ಆಲ್ಮೋಸ್ಟ್ ಒಂದು 10 years ಬ್ಯಾಕ್ ಅನಿಸುತ್ತೆ, 10 ನಾನು ಆಲ್ಮೋಸ್ಟ್ ಒಂದು 3rd ಸ್ಟ್ಯಾಂಡರ್ಡಲ್ಲಿದ್ದೆ. ಆವಾಗ ಫಿನಾನ್ಷಿಯಲ್ ಕಂಡೀಷನ್ಸ್ ಎಲ್ಲ ಏನೋ ನಮ್ಮದ ಕಾರ್ ಇರಲಿಲ್ಲ ಆಗ. ಸೊ ಆವಾಗ ನಮ್ಮಮ್ಮ ಅವ್ರ ಅಮ್ಮ ಇದ್ದಾರಲ್ಲ, ಅವ್ರ ಊರಿಗೆ ಹೋಗಬೇಕು ಅಂದ್ಬಿಟ್ಟು ನಾವು ಒಂದು ಬೈಕು, ದಟ್ ಈಸ್ ಆಲ್ಸೋ ಯಮಹಾ ಕ್ರಕ್ಸ್. ಸೊ ಯಮಹಾ ಕ್ರಕ್ಸ್ ಗೊತ್ತಿರೋರು ಗೊತ್ತಿರುತ್ತೆ ಆ ಬೈಕ್ ಎಂಥ ಕ್ರೇಜ್ ಇತ್ತು ಆ ಟೈಮಲ್ಲಿ ಅಂತ. ಸೊ ಯಮಹಾ ಕ್ರಕ್ಸಲ್ಲಿ ಪೆಟ್ರೋಲ್ ಏನೋ ಟ್ಯಾಂಕ್ ಮೇಲೆ ನಾನು ಹಿಂದೆ ನಮ್ಮಪ್ಪ ಮಧ್ಯ ನನ್ನ ತಂಗಿ ಹಿಂದೆ ನಮ್ಮ ಅಮ್ಮ, 4 ಜನ. ಬೆಳಗಿನ ಜಾವ ಹೇಗೆ ಅಂದರೆ ಅಲ್ಲಿ ಹೋಗ್ತಾ ಇದ್ರಲ್ಲ, ಸೊ ರಾತ್ರಿ ಬರೋಕ್ಕೆ ಬಿಡ್ತಾ ಇರಲಿಲ್ಲ. 7 ಗಂಟೆ ಆಯಿತು, ಅದು ಇದು ನಂದಿ ಹಿಲ್ಸ್ ಕಡೆ ಅಲ್ವಾ, ಸೊ ಬೇಡ ಏನಕ್ಕೆ ಅಂದ್ಬಿಟ್ಟು. ಸೊ ಬೆಳಗಿನ ಜಾವ ನಂದು 8 ಗಂಟೆ 8:30ಗೆ ಸ್ಕೂಲ್ ಇದೆ. ಬೆಳಗ್ಗೆ 5:30-6 ಗಂಟೆಗೆ ಅಲ್ಲಿ ಬಿಡ್ತಾಯಿದ್ರಿ. ಆ ಚಳಿಯಲ್ಲಿ ನಾವು ಹೇಗೆ ಒಂದ್ಸತಿ ತಿರುಗಿ ನೋಡಿದಾಗ ಏನೋ ಒಂಥರ ಮಜಾ ಕಣ್ರಿ, ಮಜಾ. ಇನ್ನೊಂದೇನೋ ಅಂದರೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಅಂದರೆ ಏನೋ ಒಂಚೂರು ದೇವರು ಕರುಣೆ ತೋರಿಸಿದ್ದಾನೆ, ಕೈ ಹಿಡ್ಕೊಂಡು ಕರ್ಕೊಂಬಂದಿದ್ದಾನೆ. ಬಟ್ ಇಲ್ಲಿಂದ ಇನ್ನು 10 ವರ್ಷ ಬಿಟ್ಟು ನಾವು ಹಿಂದೆ ನೋಡಿದಾಗ ದೇವ್ರು ಇನ್ನೂ ಸ್ವಲ್ಪ ಅದೇ ಥರ ನಮ್ಮನ್ನು ಕಾಪಾಡ್ಕೊಂಡು ಹೋದರೆ ಸಾಕಾಗಿದೆ. ಬಟ್ ಅದೆಲ್ಲ ಫೀಲಿಂಗ್ಸ್ ಕಣ್ರಿ. ಆ ಕಾಲದಲ್ಲಿ ಆ ಥರ ಇತ್ತು. ನಾನಂತೂ ಹೆವಿ ಓಡಿಸ್ಕೊಂಡ್ತಾ ಇದ್ದೆ ಗುರು. ನಮ್ಮ ಮನೇಲಿ ಹೇಗೆ ಗೊತ್ತಾ, ನಮ್ಮ ಮನೇಲಂತೂ ನಮ್ಮ ಅಪ್ಪ ಅಮ್ಮ ನಮ್ದು ಎಷ್ಟು ಬರುತ್ತೋ ಮಾರ್ಕ್ಸ್ ನೋಡ್ಕೊಂಡು ಖುಷಿಯಾಗಿರಬೇಕು. ನಂದು 5th ನಾನಂತೂ ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟು. ಏನಿಲ್ಲ ಅಂದರೆ 40-50% ಒಂದೊಂದ್ರಲ್ಲಿ ಜಸ್ಟ್ ಪಾಸು ಅಷ್ಟೇ ಗುರು ನಮ್ಮ ಲಾಯಕ್ಕು. 5th ಅದೇ ಲಾಯಕಲ್ಲೇ ಇದ್ದಿದ್ದು ನಾವು. ಇನ್ನು ಗೊತ್ತಲ್ಲ, ಫ್ಯಾಮಿಲಿಯಲ್ಲಿ ಇರ್ತಾರಲ್ಲ, ಪರ್ಸೆಂಟೇಜ್ ಎಷ್ಟು, ಏನು ಮಾಡ್ತಾ ಇದೆಯಾ, ಹೇಗೆ ಮಾಡ್ತಾ ಇದೆಯಾ ಅಂತ. ಅವರೆಲ್ಲ ನನ್ನ ಪರ್ಸೆಂಟೇಜ್ 80 ಮಾರ್ಕ್ಸು 70 ಮಾರ್ಕ್ಸ್. ಅವಾಗ ಎಷ್ಟೋ ಜನ ಚೆನ್ನಾಗಿ ಓದ್ತಿದ್ರು. 90 ಮಾರ್ಕ್ಸ್ ನಮ್ಮ ಫ್ಯಾಮಿಲಿಯಲ್ಲೇ ತೊಗೊಳ್ಳಿ, ನಮ್ಮ ಫ್ಯಾಮಿಲಿದೇ ಹೇಳ್ತಾ ಇದ್ದೀನಿ. 80 ಮಾರ್ಕ್ಸು 90 ಮಾರ್ಕ್ಸು ಅಂತೆಲ್ಲ ಎತ್ಕೊಂಬರೋರು. ಅವ್ರ ಮನೆಗೆ ಹೋದರೆ ಸಾಕು ಮಾರ್ಕ್ಸ್ ಶೀಟ್ ತೊಗೊಂಬಂದು ಇಟ್ಬಿಡೋರು, ನಂದು ಇಷ್ಟು ಬಂದಿದೆ ಅಂತ. ಪ್ಲಸ್ ಈ ಫ್ಯಾಮಿಲಿಯಲ್ಲಿ ಗೊತ್ತಲ್ಲ ನಿಮಗೆ, ಎಲ್ಲನೂ ಕಂಪೇರ್ ಮಾಡ್ತಾರೆ. ಒಂದು 80 ಬಂದಿದೆ, ನೀನು ಬರೀ 40 ಬಂದಿದೆ, ಏನು ನನ್ನ ಮಗನೇ ನಿನಗೆ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿದ್ದೀರಿ, ಓದೋಕ್ಕೆ ನನ್ನ ಮಗನೇ ದುರಾಂಕಾರ, ಯೋಗ್ಯತೆ ಇಲ್ಲ, ಅದು ಇದು ಎಲ್ಲ ಹೋಗಿತಾರೆ. ಸೊ ಅದೇ ಆಗ್ತಾಯಿತ್ತು. ಹೋಗಿದ ತಕ್ಷಣ ಮಾರ್ಕ್ಸ್ ಕಾರ್ಡ್ ಇಡೋರು. ನಾನು ಮನೆಗೆ ಬಂದಲ್ಲಿ ರಪ್ಪ ಅಂತ ಏಟು ಬೀಳೋದು. ನನ್ನ ಮಗನೇ ನಿನಗೇನು ಕಡಿಮೆ ಮಾಡಿದ್ದೀರಿ, ನಾವು ಹೋಗಿ ಓದೋಕ್ಕಾಗಲ್ಲ, ನನ್ನ ಮಗನೇ ದುರಾಂಕಾರ ಜಾಸ್ತಿ ನಿನಗೆ, ಅದಿಲ್ಲ ಇದಿಲ್ಲ ಅಂತೆಲ್ಲ ಉಡಿಸ್ಕೊತಾ ಇದ್ದೆ ಗುರು. ಅದೆಲ್ಲ ನೋಡ್ತಾ ಇದ್ರೆ ಅದಾದಮೇಲೆ ಏನು ಕತೆನೋ ಗೊತ್ತಿಲ್ಲ. 6th ಯಾವೊಂದು ಬಂದು ಮಾರ್ಕ್ಸ್ ಕಾರ್ಡ್ ತೋರಿಸ್ತಾ ಇದ್ನೋ ಅವನಿಗಿಂತ 10% ಜಾಸ್ತಿನೇ ತಗೊಂಬಂದಿದ್ದೀನಿ ಅಲ್ಲಿಂದ. ಎಲ್ಲ ನೋಡ್ತಾ ಇದ್ರೆ ಅದನ್ನು ಯಾರೂ ಕೇರೆ ಮಾಡಲ್ಲ. ಸೊ ಅದು ಒಂದು ಅಚೀವ್ಮೆಂಟ್ ಏನಂದ್ರೆ ಅದೇ ನನ್ನ ಅಚೀವ್ಮೆಂಟು. ನಾನು ಯಾರು ಹೆಸರು ಹೇಳ್ಕೊಂಡು ಓಡಿಸ್ಕೊತಾ ಇದ್ನೋ 6ನೇ ಕ್ಲಾಸ್ ಆದಮೇಲೆ ಅವನಿಗಿಂತ 10% ಜಾಸ್ತಿನೇ ತೆಕ್ಕೊಂಬಂದೆ ನಾನು ಎಲ್ಲ ಟೈಮು. ಓ ದೇವ್ರೆ, ಅವೆಲ್ಲ ಬಿಡಿ, ಅದೆಲ್ಲ ಇದ್ದಿದ್ದೆ ಎಲ್ಲರ ಫ್ಯಾಮಿಲಿಯಲ್ಲೂ. ಬಟ್ ಅಪ್ಪ ಅಮ್ಮನೂ ಅರ್ಥ ಮಾಡ್ಕೊಬೇಕು. ಮಗ ಅಕಸ್ಮಾತ್ 40-50 ತೆಗಿತಿದ್ದಾನೆ ಅಂದರೆ ಅವನಿಗೆ ಪ್ರೆಷರೈಸ್ ಮಾಡಿ ಓದು ಅದು ಇದು ಅವೆಲ್ಲ ಅವಶ್ಯಕತೆನೇ ಇಲ್ಲ ಕಣ್ರಿ. ಅವೆಲ್ಲ ಅವಶ್ಯಕತೆ ಇಲ್ಲ. ಏನು ಮಾಡ್ತೀರಾ ಹೇಳಿ ಅವೆಲ್ಲ ಅವಶ್ಯಕತೆ ಇಟ್ಕೊಂಡು? ಎಲ್ಲಿಂದ ಎಲ್ಲಿ? ಫಾರ್ ಎಕ್ಸಾಂಪಲ್ ಈಗ ನಾನು ಮೆಡಿಕಲ್ ಸ್ಟೂಡೆಂಟು, 5 ವರ್ಷ ಮೆಡಿಕಲ್ ಓದಿದ್ದೀನಿ. ಈಗ ಬಿಸ್ನೆಸ್ ಫೀಲ್ಡಲ್ಲಿ ನಮ್ಮದೇ ಒಂದು ಸ್ಟಾರ್ಟಪ್ ಇದೆ, ಚೆನ್ನಾಗಿ ಮಾಡ್ತಿದೆ. ಏನು ಮಾಡ್ತೀರಾ? ಡಿಮ್ಯಾಂಡ್ ಮಾಡುತ್ತೆ. ಡೂ ಆರ್ ಡೈ ಸಿಚುವೇಶನ್ ಥರ ನಿಮ್ಮ ಕಣ್ಣು ಮುಂದೆ 2 ಥರ ಬರುತ್ತೆ. ಒಂದು, ನೀವು
ಯುನೋ ಏನು ಮಾಡ್ತಾಯಿದ್ದೀರೋ ಅದು ಮಾಡ್ಕೊಂಡು ಹೋಗಬೇಕು. ಬಟ್ ನೀವು ಚೇಂಜ್ ತರಬೇಕು ಸೊಸೈಟಿಯಲ್ಲಿ, ಅಥವಾ ನಿಮಗೇನೋ ಇದಿದೆ ಅಂದರೆ ನೀವು ಸ್ಟಿಕ್ ಆನ್ ಆಗಬೇಕು. ನಿಜವಾಗ್ಲೂ ನಿಮಗೆ ಅದು ಮಾಡೋಕ್ಕೆ ಇಷ್ಟ ಇಲ್ವಾ ಅಂತ. ಸೊ ಅದೇ ನನ್ನ ಸಿಚುವೇಷನಲ್ಲೂ ಆಗಿದ್ದು. ಒಂದು ಮೆಡಿಕಲ್ ಫೀಲ್ಡ್ ಇತ್ತು, ಅಥವಾ ನಾನು ಅಟ್ಲೀಸ್ಟ್ 1 to 2 years ಅದನ್ನು ಕ್ವಿಟ್ ಮಾಡಿ ನಾನು ಇದನ್ನು ಮಾಡಬೇಕಾಗಿತ್ತು. ಸೊ ಎಂಡ್ ಆಫ್ ದ ಡೇ ನಾನು ಚೂಸ್ ಮಾಡಿದ್ದು ಆಂಟರ್ಪ್ರಿನರ್. ರೈಟ್ ನಾವು ನಾನು ಫೋಕಸ್ ಮಾಡ್ತಾ ಇರೋದು ಅದಕ್ಕೆ. ಬಿಕಾಸ್ ಟೈಮ್ ಹೇಗೆ ಅಂದರೆ ಇವತ್ತು ನಿನ್ನ ಹತ್ರ ಐಡಿಯಾ ಇರೋದು ನಾಳೆ ಇನ್ನೊಬ್ಬನ ಡೂಪ್ಲಿಕೇಟ್ ಮಾಡ್ತಾನೆ. ಸೊ ಅದೆಲ್ಲ ಈಸಿಯಾಗಿ ಡೂಪ್ಲಿಕೇಟ್ ಆಗೋಗುತ್ತೆ. ಇವತ್ತಿರೋದು ನಾಳೆ ಇರೋಲ್ಲ ಜನದ ಹತ್ರ. ಸೊ ಎಜುಕೇಷನ್ ಅಲ್ಲೇ ಇರುತ್ತೆ. ಎಜುಕೇಷನಲ್ಲಿ ಸಿಲೆಬಸ್ ಚೇಂಜ್ ಆದರೆ 1-2 ಸಿಲೆಬಸ್ ಆ್ಯಡ್ ಆನ್ ಆಗುತ್ತೆ ಅಥವಾ ಸ್ಟಿಕ್ ಆನ್ ಆಗುತ್ತೆ. ಬಟ್ ಮೇನ್ ಏನು ಅಂದರೆ ಯು ಹ್ಯಾವ್ ಟು ಫೋಕಸ್. ಯಾಕಂದರೆ ಇವತ್ತು ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟು ಅಥವಾ ಇವತ್ತು ನಿನಗೆ ಬಂದಿರೋ ಐಡಿಯಾ ಆಯ್ತು, ಇನ್ನು 2 ವರ್ಷ ಮೆಡಿಕಲ್ ಇದೆ, 1 ವರ್ಷ ಮೆಡಿಕಲ್ ಇದೆ, ಮುಗಿಸ್ಕೊಂಡು ಆಮೇಲೆ ಶುರು ಮಾಡೋಣ. ಅಷ್ಟೊಂದು ಇನ್ನೊಬ್ಬ ಮಾಡಿದೆ ಅಂದರೆ ನಿಮ್ಮ ಕೈಯಲ್ಲಿ ಇದ್ದಿದ್ದು ಅವ್ನು ನೋಡ್ಕೊಂಡು ಹೊಟ್ಟೆ ಹುರ್ಕೊಳೋ ಜಾಯಮಾನ ಅಥವಾ ಜನ್ಮ ಅಂತೂ ನಂದಲ್ಲ. ಸೊ ರಿಸ್ಕ್ ತೊಗೊಂಡೆ ಮಾಡ್ತಾಯಿದ್ದೀನಿ. ದೇವ್ರು ನನ್ನ ಜೊತೆ ನಿಂತಿದ್ದಾನೆ, ಚೆನ್ನಾಗಿ ನಡೆಸ್ಕೊಡ್ತಿದ್ದಾನೆ. ಸಾಕು, ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಸೊ ಅಷ್ಟೇ ಗುರು. ಎಷ್ಟೋ ಜನ ನಾನು ಫೇಲ್ ಆಗಿಬಿಟ್ಟಿದ್ದೀನಿ, ನಂದೇನೋ ಕಾಲೇಜಿಂದ ಡಿಬಾರ್ ಮಾಡಿಬಿಟ್ಟಿದ್ದಾರೆ, ನನ್ನನ್ನು TC ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ, ಅಥವಾ ಇವನೇನೋ ಕೆಟ್ಟ ಕೆಲಸ ಮಾಡಿ ಬಂದುಬಿಟ್ಟಿದ್ದಾನೆ. ತುಂಬ ಮಾತಾಡ್ಕೊತಾರೆ ಫ್ಯಾಮಿಲಿಯಲ್ಲಿ. ಆಮೇಲೆ ಇನ್ನೂ ಸ್ವಲ್ಪ ಜನ ಏನೇನೋ ಹೇಳ್ತಾರ್ರಿ, ಅವೆಲ್ಲ ಹೇಳೋದು ಬೇಡ. ಸೊ ಆ ಥರ ಹೇಳ್ಕೊತಾರೆ. ಹೇಳೋರು ಮಾತಾಡ್ಕೊಳ್ಳಿ ಅಲ್ವಾ. ನಾವು ಅದಕ್ಕೆಲ್ಲ ಎಸ್ನೋ ಏನೋ ಹೇಳ್ಬಾರ್ದು. ಜಸ್ಟ್ ಸುಮ್ಮನೆ ಇದ್ಬಿಡ್ಬೇಕು. ಟೈಮ್ ಬಂದಾಗ ಕಾಲನೇ ಹೇಳುತ್ತೆ. ಅದಕ್ಕೆ ಹೇಳೋದು ಕಾಲಾಯ ತಸ್ಮಯೇ ನಮಃ ಅಂತ. ಕಾಲನೇ ಎಲ್ಲದಕ್ಕೂ ಸರಿಯಾಗಿರೋ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ಕಾಯಕವೇ ಕೈಲಾಸ. ನೀನು ಏನು ಮಾಡ್ತಾಯಿದ್ದೀಯ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ 200 ಅಲ್ಲ 500% ಎಫರ್ಟ್ಸ್ ಸಾಕು. ಅವೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಬಟ್ ಇದನ್ನು ನಾನು ಏನಕ್ಕೆ ಕೇಳಿದೆ ಅಂದರೆ, ಎಷ್ಟೋ ಜನ ಫಾರ್ ಎಕ್ಸಾಂಪಲ್ ಈಗ ಯಾವುದಪ್ಪ ಉತ್ತರಾಖಂಡಲ್ಲ ಅಥವಾ UP ಎಲ್ಲೋ ಉತ್ತರ ಪ್ರದೇಶಲ್ಲಿ ಲಾಸ್ಟ್ 6 monthsಲ್ಲಿ ಆಲ್ಮೋಸ್ಟ್ ಒಂದು 200 ಜನ ಸತ್ತೋಗಿದ್ದಾರೆ ಡ್ಯೂ ಟು ಹಾರ್ಟ್ ಅಟ್ಯಾಕ್ಸ್. ಸೊ ಆ 200 ಜನದಲ್ಲಿ ಯಾರಪ್ಪ 80% ಪೀಪಲ್ಲು ಸತ್ತೋಗಿರೋರು ನಮ್ಮಂಥವ್ರೆ, ಯಂಗ್ಸ್ಟರ್ಸ್ ಬಿಲೋ ಆ್ಯಾವ್ರೇಜ್ 16 to 25 years. ಅದೇನು ಹಾರ್ಟ್ ಅಟ್ಯಾಕ್ ಬರೋ ಏಜಾ ಹೇಳಿ, ನೀವೇ ಹೇಳಿ. ಏನಕ್ಕೆ ಬರುತ್ತೆ ಹೇಳಿ? ಎಲ್ಲ ಇದೇ ಕಾರಣಕ್ಕೆ, ಇದಕ್ಕೆ ಮನೆಯಲ್ಲಿ ಪ್ರೆಷರ್ ಮಾಡಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ಪ್ರೆಷರ್ ಮಾಡಬೇಡಿ. ಎಲ್ಲರಿಗೂ ಬರ್ದಿರ್ತಾನೆ ದೇವರು. ಈಗ ಆರ್ಟಿಸ್ಟು ಎಲ್ಲ ಕಡೆನೂ ಎಲ್ಲ ಫೀಲ್ಡಲ್ಲೂ ಇದೆ. ಮುಂಚೆ ಬರೀ ಮೆಡಿಕಲ್ ಇಂಜಿನಿಯರಿಂಗ್ ನಮ್ಮ ತಲೆಗೆ ತುಂಬಿಸಿದ್ದೆ ಅದು ಗುರು. ಒಂದು ಮೆಡಿಕಲ್ಲು ಒಂದು ಇಂಜಿನಿಯರಿಂಗ್ ಅವೆರಡು ಬಿಟ್ಟು ಬೇರೆ ಫೀಲ್ಡೇ ಇಲ್ಲ ಅಂತಲೇ ನಮ್ಮ ತಲೆಗೆ ತುಂಬಿಸಿದ್ದು. ಇರೋದನ್ನು ಹೇಳೋಣ, ಆ ಥರ ಎಲ್ಲ ಮಾಡಬೇಡಿ ಗುರು. ಬಿಡಿ, 1000 ಫೀಲ್ಡ್ ಇದೆ. ಫ್ಯಾಷನ್ ಡಿಸೈನಿಂಗಿಂದ ಹಿಡಿದು ಇಂಜಿನಿಯರಿಂಗಿಂದ ಹಿಡಿದು ಏನಿದೆ ಹೇಳಿ. ಒಂದು ಮೆಕ್ಯಾನಿಕ್ಕು ಡೀಟೇಲಿಂಗ್ ಡೆವಿಲ್ಸ್ ಅಂತ ನೋಡಿ ಗೊತ್ತಾಗುತ್ತೆ. ಅವನು ಏನು ಮಾಡ್ತಾನೆ, ಬರೀ ಡೀಟೇಲಿಂಗ್ಸು, ಸಿರಾಮಿಕ್ ಕೋಟಿಂಗು, ರ್ಯಾಪಿಂಗು, PPF ಗಾಡಿಗಳಿಗೆ ಅಂಥವೇ ಮಾಡೋದೆಲ್ಲ. ಅವನು 102 ಬ್ರಾಂಚ್ ತೆಗ್ದಿದ್ದಾನೆ ಆಲ್ ಓವರ್ ಇಂಡಿಯಾ. 102 ಬ್ರಾಂಚ್. ಯೋಚನೆ ಮಾಡಿದ್ದೀರಾ ಹೇಗೆ ತೆಗ್ದ ಅಂತ? ಎಲ್ಲ ಸಿಂಪಲ್ ಯೋಚನೆ ಮಾಡಿದ್ದೀರಾ? ಇಲ್ಲ ತಾನೆ. ಎಲ್ಲದರಲ್ಲೂ ಸ್ಕೋಪ್ ಇದೆ, ಎಲ್ಲದರಲ್ಲೂ ಇದಿದೆ. ನೀವು ನಿಮ್ಮ ಮಕ್ಳಿಗೆ ಪ್ರೆಷರ್ ಮಾಡಬೇಡಿ. ಅವ್ರಿಗೇನು ಇಷ್ಟ ಅಂತ ಕೇಳಿ. ಅವ್ರು ನಿಮಗೋಸ್ಕರ ಬದುಕೋದಲ್ಲ, ಅವ್ರಿಗೋಸ್ಕರ ಬದುಕಿಸಿ. ನಿಮಗೇನು ಇಷ್ಟ ಇದೆ ಅದನ್ನು ಮಾಡೋಕ್ಕಲ್ಲ ನೀವು ನಿಮ್ಮ ಮಕ್ಕಳನ್ನ ಹುಟ್ಟಿಸ್ಕೊಂಡಿರೋದು. ಅವ್ರಿಗೇನು ಇಷ್ಟ ಇದೆ ಅದರಲ್ಲಿ ಬಿಡಿ, ಏನು ಮಾಡ್ತಾರೆ ಅಂತ ಆಮೇಲೆ ನೋಡಿ. ಬಿಕಾಸ್ ನಿಮಗೆ ಇಷ್ಟಪಡಿಸೋದಕ್ಕೆ, ನಿಮ್ಮನ್ನು ಸ್ಯಾಟಿಸ್ಫೈ ಮಾಡಿಸೋದಕ್ಕೆ ಅವ್ರು 10 ವರ್ಷ ಎಜುಕೇಷನ್ ಹೈಯರ್ ಕೋರ್ಸ್ ಮುಗಿಸೋಷ್ಟೊತ್ತಿಗೆ ಅದೇ 5 ವರ್ಷ ಅವ್ರಿಗೆ ಏನು ಇಷ್ಟ ಇದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅವ್ರು ಎಲ್ಲೋ ಇರ್ತಾರೆ. ಇಟ್ಸ್ ಜಸ್ಟ್ ಮ್ಯಾಟ್ರ್ ಆಫ್ ಟೈಮ್. ಸೊ ಅದನ್ನು ಯೋಚನೆ ಮಾಡಿ ಗುರು, ಬಿಡಿ ಇವೆಲ್ಲನೂ. ಸೊ ಬನ್ನಿ, ಆಲ್ಮೋಸ್ಟ್ ನಾವು ನೋಡಿ ಉಡುಪಿ ಏನಂತಾರೆ ಇದು ಉಪಚಾರ್ ಉಡುಪಿ ಉಪಚಾರ್ ಇಲ್ಲಿ ಬಂದಿದ್ದೀರಿ. ರೋಜ್ ಅಂತೂ ಖಾಲಿ ಇದೆ.